ಸ್ನೇಹಿತರೆ, ಇವತ್ತು ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಏಷ್ಯಾ ಖಂಡದ ಎರಡನೇ ಅತಿ ದೊಡ್ಡ ಕೆರೆ ಶಾಂತಿಸಾಗರ ಎಂದು ಕರೆಯಲ್ಪಡುವ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸೂಳೆಕೆರೆ. ಸ್ನೇಹಿತರೆ, ಸೂಳೆಕೆರೆಯ ಇತಿಹಾಸವನ್ನು ತಿಳಿದುಕೊಂಡು ಬರೋಣ. ಅದು ಸುಮಾರು 11-12ನೇ ಶತಮಾನ. ಸ್ವರ್ಗಾವತಿ ಎಂಬ ಒಂದು ನಗರ ಇತ್ತು. ಆ ಸಂಸ್ಥಾನದ ರಾಜ ವಿಕ್ರಮರಾಯ. ರಾಜನಿಗೆ ಮಕ್ಕಳಿರಲಿಲ್ಲ. ರಾಜ ಅದೇ ನಗರದ ಗೌಡರ ಮಗನನ್ನು ದತ್ತು ತಗೋತಾರೆ. ಆ ಮಗನಿಗೆ ರಾಗಿರಾಯ ಎಂದು ನಾಮಕರಣ ಕೂಡ ಮಾಡ್ತಾರೆ. ರಾಜ ವಿಕ್ರಮರಾಯರಿಗೆ ಪರಮಾತ್ಮ ಶಿವನಲ್ಲಿ ಅಪಾರ ಭಕ್ತಿ ಇತ್ತು. ಅದೇ ಭಕ್ತಿಯ ಪ್ರತಿಫಲವಾಗಿ ವಿಕ್ರಮರಾಯರಿಗೆ ಒಬ್ಬ ಮಗಳು ಕೂಡ ಜನಿಸ್ತಾಳೆ. ಆಕೆಯನ್ನು ಶಾಂತವ್ವ ಅಂತ ಕರೆಯಲಾಗುತ್ತೆ. ಆಕೆ ಯುವತಿಯಾದ ನಂತರದಲ್ಲಿ ಯಾವುದೋ ಒಂದು ದೈವತ್ವದೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡ್ಳು. ಈ ವಿಷಯ ತಿಳಿತಾ ಇದ್ದಂತೆ ಆಕೆಯನ್ನು ತಂದೆಯೇ ವೇಶ್ಯೆ ಎಂದು ಕರೆಯುವಂತ ಹೇಳಲಾಗುತ್ತೆ. ಇದರ ಪ್ರಾಯಶ್ಚಿತವಾಗಿ ಶಾಂತವ್ವ ಒಂದು ಕೆರೆಯನ್ನು ನಿರ್ಮಿಸಿದರು. ಅದೇ ಕೆರೆಯನ್ನು ಸೂಳೆಕೆರೆ ಅಂತ ಕರೆದರು. ಕಾಲಾನಂತರ ಆ ಸ್ವರ್ಗಾವತಿ ಅದೇ ನೀರಿನಿಂದ ಮುಳುಗಡೆ ಆಯಿತು ಅಂತ ಹೇಳಲಾಗುತ್ತೆ. ಇದಕ್ಕೆ ಪುರಾವೆ ಅನ್ನೋ ಹಾಗೆ 1311ನೇ ಶತಮಾನದ ಕಲ್ಲೊಂದು ಇದೇ ಕೆರೆಯಲ್ಲಿ ಇವತ್ತಿಗೂ ಇದೆ ಅಂತ ಹೇಳ್ತಾರೆ. ನಿರ್ಮಾಣ 1128ರಲ್ಲಿ ನಿರ್ಮಿಸಲಾದ ಈ ಕೆರೆಯು 800 ವರ್ಷಗಳ ಕಾಲ ಇತಿಹಾಸವನ್ನು ಹೊಂದಿದೆ. 3 ವರ್ಷಗಳ ಕಾಲಾವಧಿಯಲ್ಲಿ ಇದನ್ನು ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತೆ. ಈ ಕೆರೆಯು ನೀರಿನ ಹೊರ ಹರಿವಿನ ಒಡ್ಡುಗಳಿಂದ ನಿರ್ಮಾಣಗೊಂಡಿದೆ. ವಿಸ್ತೀರ್ಣ ಸುಮಾರು 6500 ಎಕರೆಯಷ್ಟು ಇರುವ ಈ ಕೆರೆಯು 30 ಕಿಲೋಮೀಟರ್ ವ್ಯಾಪ್ತಿಗಳನ್ನು ಹೊಂದಿದೆ. ಇದು ಒಟ್ಟು 81,483 ಎಕರೆ ಒಳ ಜಲಯಾನ ಪ್ರದೇಶವನ್ನು ಹೊಂದಿದೆ. ಅಂದರೆ ಚಾನಲ್ ಮುಖಾಂತರವಾಗಿ ನೀರು ಸರಬರಾಜು ಮಾಡೋದು ಅಂತ ತಿಳ್ಕೊಬಹುದು. ಇದು 4700 ಎಕರೆ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತೆ ಹಾಗೂ 1000ಕ್ಕೂ ಹೆಚ್ಚು ಗ್ರಾಮಗಳು ಇದರಿಂದ ಪ್ರಯೋಜನವನ್ನು ಪಡೆದಿದೆ. ಕೆರೆಯ ಸುತ್ತ ಇರುವ ಬೆಟ್ಟಗಳಲ್ಲಿರುವ 2 ಬೆಟ್ಟಗಳ ನಡುವೆ ಒಂದು ತೊಟ್ಟಿಲನ್ನು ಸಹ ಕಟ್ಟಲಾಗಿದೆ. ಇದು 950 ಅಡಿ ಅಂದರೆ 290 ಮೀಟರ್ ಉದ್ದ ಹಾಗೂ ನೆಲದಿಂದ 120 ಅಡಿ ಅಂದರೆ 37 ಮೀಟರ್ ಎತ್ತರ ಇದೆ. ಈ ತೊಟ್ಟಿಲನ್ನು ನೀರು ಸರಬರಾಜು ಮಾಡೋದಕ್ಕಾಗಿ ಹಾಗೂ ಕೆರೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ ಪ್ರವಾಹದ ಅಪಾಯವನ್ನು ತಪ್ಪಿಸಲು ಸಹಾಯಕಾರಿಯಾಗಿದೆ. ಹಾಗೆ ಈ ಕೆರೆಗೆ 2 ಸ್ಲೈಸ್ಗಳನ್ನು 2 ದಿಕ್ಕಿಗೆ ನಿರ್ಮಾಣ ಮಾಡಲಾಗಿದೆ. ಸ್ನೇಹಿತರೆ, ಸ್ಲೈಸ್ ಅಂದರೆ ನೀವು ಗೇಟ್ ಅಂತ ಸಹ ತಿಳ್ಕೋಬಹುದು. ಉತ್ತರ ದಿಕ್ಕಿಗಿರುವ ಗೇಟನ್ನು ಸಿದ್ಧ ಹಾಗೂ ದಕ್ಷಿಣ ದಿಕ್ಕಿಗಿರುವ ಗೇಟನ್ನು ಬಸವ ಎಂದು ಕರೆಯಲಾಗುತ್ತೆ. ಕುಡಿಯುವ ನೀರು ಜೀವಜಲ. ಸ್ನೇಹಿತರೆ, ಸೂಳೆಕೆರೆಯು ಲಕ್ಷಾಂತರ ಪಕ್ಷಿ ಪ್ರಾಣಿಗಳಿಗೆ ವರ್ಷಾಂತ್ಯವೂ ಜೀವಸೆಲೆಯಾಗಿದೆ. ಇಲ್ಲಿಂದ ಚಿತ್ರದುರ್ಗಕ್ಕೆ ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ. ಪ್ರಸ್ತುತ ಚಿತ್ರದುರ್ಗ ನಗರವು ದಿನಕ್ಕೆ 30 ಲಕ್ಷ ಲೀಟರ್ ನೀರನ್ನು ಪಡೆದುಕೊಳ್ತಾ ಇದೆ. ಭಕ್ತಿ ಹಾಗೂ ಆಧ್ಯಾತ್ಮಿಕತೆ. ಸ್ನೇಹಿತರೆ, ಕೆರೆಯ ಮುಂಭಾಗದಲ್ಲಿರುವ ಬೆಟ್ಟದ ಮೇಲೆ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವಾಲಯವಿದೆ. ಅಪಾರ ಭಕ್ತರನ್ನು ವರ್ಷದ ಪ್ರತಿದಿನವೂ ಇಲ್ಲಿ ಬಂದು ತಮ್ಮ ಭಕ್ತಿಯನ್ನು ಸಲ್ಲಿಸುತ್ತಾರೆ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಮನೋರಂಜನೆ. ಹೆಸರಲ್ಲೇ ಶಾಂತಿ ಇರೋ ಈ ಶಾಂತಿ ಸಾಗರವು ಮನಃಶಾಂತಿ ನೀಡೋದ್ರ ಜೊತೆಯಲ್ಲಿ ಮನೋರಂಜನೆಯನ್ನು ಕೂಡ ನೀಡ್ತಾ ಇದೆ. ಸಿದ್ದೇಶ್ವರ ದೇವಸ್ಥಾನದಿಂದ 7 ಕಿಲೋಮೀಟರ್ ದೂರದಲ್ಲಿರೋ ಸೆರೆನಾ ಇಲ್ಲಿ ನಿಮಗೆ ವಾಟರ್ ಬೋಟಿಂಗ್ ಶುರು ಮಾಡಲಾಗಿದೆ. ಬೋಟಿಂಗ್ ಪ್ರಿಯರಿಗೆ ಇದು ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳಬಹುದು. ಸ್ನೇಹಿತರೆ, ಈಗ ವಿಡಿಯೋದ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಇದಾಗಿತ್ತು ಶಾಂತಿಸಾಗರ ಅರ್ಥಾತ್ ಸೂಳೆಕೆರೆಯ ಸಂಪೂರ್ಣ ವಿವರ. ನೀವು ದಾವಣಗೆರೆಗೆ ಭೇಟಿ ಕೊಟ್ಟಾಗ ಸೂಳೆಕೆರೆಯನ್ನು ನೋಡಲು ಮರೆಯದಿರಿ. ದಾವಣಗೆರೆಯಿಂದ 38 ಕಿಲೋಮೀಟರ್ ಹಾಗೂ ಚನ್ನಗಿರಿಯಿಂದ 21 ಕಿಲೋಮೀಟರ್ ಪ್ರಯಾಣ ಬೆಳೆಸಿದರೆ ನಿಮಗೆ ಶಾಂತಿಸಾಗರವನ್ನು ಕಣ್ತುಂಬಿಕೊಳ್ಬೋದು. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.